ಛತ್ರಪತಿ ಶಿವಾಜಿ ಬಾಲ್ಯದಲ್ಲೇ ಧೀರನಾಗಲು ಏನು ಸ್ಫೂರ್ತಿ? ಬಂಧುಗಳೇ ನಮಸ್ತೆ, ಜನರ ಸುದ್ದಿಗೆ ಸ್ವಾಗತ. ಛತ್ರಪತಿ ಶಿವಾಜಿ ಎಂದರೆ ಇಡೀ ವಿಶ್ವಕ್ಕೆ ಗೊತ್ತು. ಅವರು ಹಿಂದೂ ಧರ್ಮ ಉಳಿವಿಗಾಗಿ ಹೋರಾಟ ಮಾಡಿದ ಮಹಾನ್ ವೀರ. ಇಂತಹ ಮಹಾನ್ ನಾಯಕ ಬಾಲ್ಯದಲ್ಲೇ ಧೀರನಾಗಲು ಏನು ಸ್ಫೂರ್ತಿ ಅನ್ನೋದನ್ನು ನಾನು ತಿಳಿಸುವೆ. ಈ ವಿಡಿಯೋ ಸಂಪೂರ್ಣ ನೋಡಿ. ಛತ್ರಪತಿ ಶಿವಾಜಿ ಮಹಾರಾಜರು 1630 ಫೆಬ್ರವರಿ 19ರಂದು ಮಹಾರಾಷ್ಟ್ರದ ಶಿವನೇರಿ ಕೋಟೆಯಲ್ಲಿ ಜನಿಸಿದ್ದರು. ತಂದೆ ಶಹಾಜಿ ಭೋಸ್ಲೆ ಬಿಜಾಪುರದ ಆದಿಲ್ ಶಾಹಿ ಸಾಮ್ರಾಜ್ಯದ ಮುಖ್ಯ ಸೇನಾನಿ ಆಗಿದ್ದರು. ತಾಯಿ ಜೀಜಾಬಾಯಿಯು ಶಿವಾಜಿಗೆ ಶೌರ್ಯ, ನೀತಿ, ಧರ್ಮದ ಬಗ್ಗೆ ಮಾರ್ಗದರ್ಶನ ನೀಡಿದವರು. ಶಿವಾಜಿ ತಂದೆ 1665ರಲ್ಲಿ ಅವರ ಮರಣದ ನಂತರ ಛತ್ರಪತಿ ಶಿವಾಜಿ ಮೊಘಲ್ ಆಳ್ವಿಕೆಗೆ ತಮ್ಮ ಕುಟುಂಬದ ಸಶಸ್ತ್ರ ಪ್ರತಿರೋಧವನ್ನು ಮುನ್ನಡೆಸಿದ್ದರು. ಶಿವಾಜಿ ಮಹಾರಾಷ್ಟ್ರ ಮತ್ತು ಭಾರತದಲ್ಲಿ ಮೊಘಲ್ ಪಟ್ಟಣಗಳ ಮತ್ತು ಕೋಟೆಗಳ ಮೇಲೆ ದಾಳಿ ಮಾಡಿದ್ದರು. 1674ರಲ್ಲಿ ಅವರು ಪ್ರತಾಪಗಢದಲ್ಲಿ ಅಫ್ಜಲ್ ಖಾನ್ ಅವರನ್ನು ಸೋಲಿಸಿದ್ದರು. ಥಾಣೆ ಜಿಲ್ಲೆಯನ್ನು ಹೊರತುಪಡಿಸಿ ಇಂದಿನ ಮಹಾರಾಷ್ಟ್ರದ ಬಹುತೇಕ ಎಲ್ಲ ಭಾಗಗಳನ್ನು ವಾಸವಿರುವ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದರು. ಕೊಲ್ಲಾಪುರ ಜಿಲ್ಲಾ ಕೇಂದ್ರದ ಬಳಿಯ ಪನಾಲ ಕೋಟೆಯಲ್ಲಿ ರಾಜಧಾನಿಯೊಂದಿಗೆ ಸರ್ಕಾರವನ್ನು ರಚಿಸಿದ್ದರು. ಶಿವಾಜಿ ಒಬ್ಬ ಮಹಾನ್ ನಾಯಕ ಮತ್ತು ಸೇನಾಧಿಪತಿಯಾಗಿದ್ದರು. ಅವರಿಗೆ ತಮ್ಮ ರಾಜ್ಯದ ಭವಿಷ್ಯದ ಬಗ್ಗೆ ಒಂದು ದೂರದೃಷ್ಟಿ ಇತ್ತು. ಅವರ ಆಡಳಿತಾತ್ಮಕ ಸಾಮರ್ಥ್ಯಗಳು ಉತ್ತಮವಾಗಿದ್ದವು ಮತ್ತು ತಮ್ಮ ದೇಶವನ್ನು ಬಲಪಡಿಸಲು ಹಣವನ್ನು ಹೇಗೆ ಅತ್ಯುತ್ತಮ ರೀತಿಯಲ್ಲಿ ಬಳಸಬೇಕು ಎಂದು ಅವರಿಗೆ ತಿಳಿದಿತ್ತು. ಈ ಎಲ್ಲ ಗುಣಗಳು ಅವರಿಗೆ ಮಹಾರಾಷ್ಟ್ರವನ್ನು ಬಲಿಷ್ಠಗೊಳಿಸಲು ಸಹಾಯ ಮಾಡಿದ್ದವು. ಇನ್ನು ಛತ್ರಪತಿ ಶಿವಾಜಿ ಮಹಾರಾಜರು ಬಾಲ್ಯದಲ್ಲಿಯೇ ಧೀರನಾಗಲು ರಾಮಾಯಣ, ಮಹಾಭಾರತ ಕಥೆಗಳು ಮತ್ತು ಹಿಂದೂ ಸ್ವರಾಜ್ಯದ ತತ್ವಗಳು ಅವರಿಗೆ ಪ್ರಭಾವ ಬೀರಿದ್ದವು. ಅವರಲ್ಲಿ ಸ್ವತಂತ್ರ ಸ್ಫೂರ್ತಿ ನೀಡಲು ತಾಯಿ ಜೀಜಾಬಾಯಿ ಮಹತ್ವದ ಪಾತ್ರ ವಹಿಸಿದ್ದರು. ತಮ್ಮ 16ನೇ ವಯಸ್ಸಿನಲ್ಲಿ ಒಂದಾರ ಕೋಟೆ ವಶಪಡಿಸಿಕೊಂಡು ಸ್ವತಂತ್ರ ಆಳ್ವಿಕೆಗೆ ಪ್ರಾರಂಭಿಸಿದ್ದರು. 1659ರಲ್ಲಿ ಅಫ್ಜಲ್ ಖಾನ್ ಹತ್ಯೆ ಮಾಡಿ ಬಿಜಾಪುರದ ತಾಳವನ್ನು ತಗ್ಗಿಸಿದ್ದರು. 1674ರಲ್ಲಿ ರಾಜ್ಯಾಭಿಷೇಕ ಮಾಡಿ ಛತ್ರಪತಿ ಎಂಬ ಹುದ್ದೆ ಪಡೆದು ಸ್ವತಂತ್ರ ಸಾಮ್ರಾಜ್ಯದ ಘೋಷಣೆ ಮಾಡಿದ್ದರು. ತಮ್ಮ ಸಾಮ್ರಾಜ್ಯವನ್ನು ಸಮರ್ಥ ಆಡಳಿತ ಮತ್ತು ಶಕ್ತಿಶಾಲಿ ಸೇನೆಯ ಮೂಲಕ ವಿಸ್ತರಿಸಿದ್ದರು. ಇನ್ನು ಅವರ ರಾಜ್ಯ ವ್ಯವಸ್ಥೆ ಅಷ್ಟಪ್ರಧಾನ ಮಾಡಿ 8 ಸಚಿವರ ನೇಮಕ ಮಾಡಿ ಸುಶಾಸನ ತರಲು ಪ್ರಯತ್ನಿಸಿದ್ದರು. ರೈತರ ಮೇಲೆ ಹೆಚ್ಚು ತೆರಿಗೆ ಹಾಕದೆ ರೈತ ಸ್ನೇಹಿ ನೀತಿಗಳನ್ನು ಅನುಸರಿಸಿದ್ದರು. ಶಕ್ತಿಶಾಲಿ ಸೇನೆಯನ್ನು ನಿರ್ಮಿಸಿ ಆಧುನಿಕ ಸಶಸ್ತ್ರ ಬಳಕೆ ಪ್ರಾರಂಭಿಸಿದರು ಮತ್ತು ಸೂಫಿ ಸಂತರು, ಹಿಂದೂ ಮಠಗಳು, ಗುರುಗಳಿಗೆ ಗೌರವ ತೋರಿದ್ದರು. ಅವರ ಆಳ್ವಿಕೆಯಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಮತ್ತು ಗೌರವ ದೊರಕಿತು. ಬ್ರಾಹ್ಮಣ ಮತ್ತು ಕ್ಷತ್ರಿಯರ ಹೊರತಾಗಿಯೂ ಸಾಮಾನ್ಯ ಜನರ ಸೇನೆಯಲ್ಲಿಯೂ ಸೇವೆ ಮಾಡಲು ಅವಕಾಶ ನೀಡಿದ್ದರು. 1680ರಲ್ಲಿ ಶಿವಾಜಿ ಮಹಾರಾಜ್ ಅವರಿಗೆ ಅನಾರೋಗ್ಯ ಉಂಟಾಗಿ ಅವರು ನಿಧನರಾದರು. ಅವರ ಸ್ವತಂತ್ರ ಪ್ರಜ್ಞೆ, ಸುಶಾಸನ ಮತ್ತು ಶಕ್ತಿಶಾಲಿ ಸೇನಾ ವ್ಯವಸ್ಥೆ ಇಂದಿಗೂ ಪ್ರೇರಣೆಯ ಶಕ್ತಿಯಾಗಿದೆ. ಅವರ ತಂತ್ರಗಳು ಮತ್ತು ಆಡಳಿತ ಶೈಲಿ ಇಂದಿಗೂ ಹಲವಾರು ರಾಜಕೀಯ ಮತ್ತು ಸೇನಾ ನಾಯಕರಿಗೆ ಮಾದರಿಯಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜನ ಜೀವನ ಮತ್ತು ಸಾಧನೆಗಳು ಭಾರತದ ಇತಿಹಾಸದಲ್ಲಿ ಅಮೋಘ ಪಾತ್ರ ವಹಿಸಿವೆ. ಅವರ ಧೈರ್ಯ, ಯುದ್ಧತಂತ್ರ, ಸುಶಾಸನ ಮತ್ತು ಧಾರ್ಮಿಕ ಸಹಿಷ್ಣುತೆ ಅವರನ್ನು ಭಾರತದ ಶ್ರೇಷ್ಠ ನಾಯಕರಲ್ಲೊಬ್ಬರಾಗಿ ಪರಿಗಣಿಸಿದೆ. ಹಿಂದುವೇ ಸ್ವರಾಜ್ಯ ಅವರ ಕನಸು ಆಗಿದ್ದು ಅದನ್ನು ಯಶಸ್ವಿಯಾಗಿ ನೆನಸು ಮಾಡಿದ್ದಾರೆ. ಅವರ ಆದರ್ಶಗಳು, ತತ್ವಗಳು ಮತ್ತು ಚಿಂತನೆಗಳು ಇಂದಿಗೂ ಸಮಾಜಕ್ಕೆ ಪಾಠವಾಗಿವೆ.